ಆ ಸ್ಕೂಲಿಗೆ ಹೋದಾಗ ನನಗೆ ಅರ್ಥ ಆಯಿತು, ಇನ್ನು ಬರೋ ದಿನಗಳಲ್ಲಿ ಒಳ್ಳೆ ಡಾಕ್ಟರ್ ಸಿಗ್ಬೋದು, ಒಳ್ಳೆ ಇಂಜಿನಿಯರ್ ಸಿಗ್ಬೋದು, ಒಳ್ಳೆ ಮೇಸ್ಟ್ರು ಸಿಗೋದು ಭಾಳ ಕಷ್ಟ ಇದೆ. ಅವ್ರು ಹೇಳಿದಾಗೆ ನಾನು ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದವನು ಬಿಟ್ಟುಬಿಟ್ಟೆ ಕಾಲೇಜನ್ನು. ಯಾರೂ ಅಂದ್ಕೊಂಡಿರಲಿಲ್ಲ ನಾನು ಬಿಡ್ತೀನಿ ಅಂತ. ನನ್ನ ಸ್ನೇಹಿತರೆಲ್ಲ ರಾಧಾಕೃಷ್ಣ ಎಲ್ಲ ಇದ್ದರು. ನಾನು ಬಿಡ್ತೀನಿ ಅಂತ ಯಾರೂ ಅಂದ್ಕೊಂಡಿದ್ದಿಲ್ಲ. ಕಾಲೇಜ್ ಪ್ರಿನ್ಸಿಪಲ್ಶಿಪ್ JP ಶರ್ಮಾ ಪ್ರಿನ್ಸಿಪಲ್ ಸೆಕ್ರೆಟರಿ ಎಜುಕೇಷನ್ ಆಗಿದ್ದವರು ನಾನು ಫೋನ್ ಮಾಡಿದ್ರು, ಯಾಕೆ ಬಿಡ್ತಿದ್ದೀರಿ, ವೈ ಆರ್ ಯು ಲೀವಿಂಗ್, ಡೋಂಟ್ ಲೀವ್, ಯು ಆರ್ ಎ ಗುಡ್ ಪ್ರಿನ್ಸಿಪಲ್ ಅಂತ ಹೇಳಿದರು. ಆದರೆ ನಾನು ಬಿಡಬೇಕು ಅಂತ ಆಸೆ ಆಯಿತು. ಬರೀ ಒಂದು ಫೀಲ್ಡಲ್ಲಿ ಕೂತ್ಕೊಂಡಿದ್ದೀನಿ ನಾನು, ಹೈಯರ್ ಎಜುಕೇಷನಲ್ಲೇ ಕೂತಿದ್ದೀನಿ, ಇನ್ನೂ ದೊಡ್ಡದಿದೆಯಲ್ಲ ಅಂತ. ದೈವ ಹೇಗಿದೆ ನೋಡಿ, ಎಲ್ಕೊಂಡು ಹೋಗ್ಬಿಡುತ್ತೆ. ನಾನು ಶಾಲೆ ಪ್ರಿನ್ಸಿಪಲ್ ಆಗಿಬಿಟ್ಟೆ ಸ್ಕೂಲಿಗೆ. ನರಸಿಂಹಯ್ಯನವ್ರು ಮನೆಗೆ ಬಂದು ಬೈದರು ನನಗೆ, ಹುಚ್ಚಿದೇನ್ರಿ ನಿಮಗೆ, ಎಲ್ಲರೂ ಕಾಲೇಜ್ ಬಿಟ್ಟು ಯೂನಿವರ್ಸಿಟಿಗೆ ಹೋಗ್ತಾರೆ, ನೀವು ಕಾಲೇಜ್ ಬಿಟ್ಟು ಸ್ಕೂಲಿಗೆ ಹೋಗ್ತೀರಲ್ರಿ ಅಂತ ಬೈದರು. ಏನು ಬೈದರು ಅಡ್ಡಿ ಇಲ್ಲ, ರಾಜಾರಾಮಣ್ಣ ಮಾತ್ರ ನೀವು ಹೋಗು ಪರವಾಗಿಲ್ಲ ಹೋಗು ಅಂದರು. ಆ ಸ್ಕೂಲಿಗೆ ಹೋದಾಗ ನನಗೆ ಅರ್ಥ ಆಯಿತು, ಇನ್ನು ಬರೋ ದಿನಗಳಲ್ಲಿ ಒಳ್ಳೆ ಡಾಕ್ಟರ್ ಸಿಗ್ಬೋದು, ಒಳ್ಳೆ ಇಂಜಿನಿಯರ್ ಸಿಗ್ಬೋದು, ಒಳ್ಳೆ ಮೇಸ್ಟ್ರು ಸಿಗೋದು ಭಾಳ ಕಷ್ಟ ಇದೆ, ಬಹಳ ಕಷ್ಟ ಇದೆ. ಈಗಂತೂ ನೋಡ್ತಾ ಇದ್ದೀನಿ ಪ್ರಪಂಚದಾದ್ಯಂತ ಇಷ್ಟೊಂದು ಸಂಸ್ಥೆಗಳನ್ನು ಮಾಡಿದ್ದೀವಿ ನಾವು, ಒಂದೂ ನನ್ನದಲ್ಲ, ಎಲ್ಲ ಅವ್ರದ್ದೇ ಶಾಲೆಗಳು. ಅವ್ರ ಶಾಲೆ ಹೆಸರಿಟ್ಟೆ ಅವ್ರನ್ನ ಬೆಳೆಸಿ ಅವ್ರು ಬಿಟ್ಟುಬಿಡೋದು ಅಷ್ಟೇ, ಅವ್ರಿಗೆ ಬೆಳೆಸ್ರಿ ಅಂತ. ಆ ಶಾಲೆಗಳನ್ನು ನೋಡಿದಾಗ ಅನ್ನಿಸ್ತದೆ ನನಗೆ, ಕೆಲಸ ಮಾಡಿದರೆ ಪ್ರೈಮರಿಯಲ್ಲಿ ಮಾಡಬೇಕು. ಸಸಿ ಸಣ್ಣದಿದ್ದಾಗಲೇ ಹಾಕಬೇಕು, ಕಡ್ಡಿ ಕೊಡಬೇಕು, ಒಂದು ಬೇಲಿ ಹಾಕಬೇಕು. ಈ ಚಿತ್ರ ನನ್ನ ಕಣ್ಣು ಒಂದು ಭಾಳ ಗಟ್ಟಿ ಕೂತ್ಕೊಂಡ್ಬಿಟ್ಟಿದೆ. ಸಸಿ ಸಣ್ಣದಿದ್ದಾಗ ಒಂದು ಬೇಲಿ ಹಾಕ್ತೀವಿ, ಒಂದು ಕಡ್ಡಿ ಕೊಡ್ತೇವೆ. ಕಡ್ಡಿ ಕೊಡದೆ ಹೋದರೆ ಗಿಡ ಸೊಟ್ಟಾಗಿ ಬರುತ್ತೆ, ರಸ್ತೆ ಗಡ್ಡ ಆಗುತ್ತೆ, KBR ಕತ್ತರಿಸಾಕ್ತಾರೆ, ಬೈತೀವಿ ನಾವು, KBR ಕತ್ತರಿಸ್ಬಿಟ್ರೆ ನೋಡ್ರಿ ಗಿಡ ಅಂತ. ಸೀದಾ ಹೋಗಿದ್ರೆ ಯಾಕೆ ಕತ್ತರಿಸ್ತಾ ಇದ್ರು? ಸೀದಾ ಯಾಕೆ ಹೋಗಲಿಲ್ಲ? ಅದು ಕೊಡಬೇಕಾದ ಕಾಲದಲ್ಲಿ ಕಡ್ಡಿ ಕೊಡಲಿಲ್ಲ. ಯಾರು ಮೌಲ್ಯಗಳನ್ನು ಆ ಕಾಲಕ್ಕೆ ಹಾಕಲಿಲ್ವೋ ಅಡ್ಡದಾರಿ ಹಿಡಿತಾರೆ. ನಾವು ಎಷ್ಟೋ ಸಲ ಹುಡುಗರನ್ನ ಬೈತೇವೆ, ಹುಡುಗರು ನನಗೆ ಇಷ್ಟನೇ ಆಗಲ್ಲ, ನನಗೆ ಯಾರನ್ನ ಬಗ್ಗೆನೂ ಬೈಯಬೇಕು ಅಂತ ಮನಸ್ಸು ಇಲ್ಲ, ನನ್ನ ಸ್ವಭಾವ ಅಲ್ಲ ಅದು. ಮಕ್ಕಳಿಗೆ ಅಯ್ಯೋ ಸಂಸ್ಕೃತಿನೇ ಇಲ್ಲ, ಇವರಿಗೆ ಏನೂ ಸಂಸ್ಕೃತಿ ಇಲ್ಲ ಹುಡುಗರಿಗೆ ಅಂತಾರೆ. ಅನ್ಬೇಡಿ, ಯಾಕಂದರೆ ನಿಮಗೆ ಸಂಸ್ಕೃತಿ ಇದೆ ಅಂತ ನಂಬಿಕೆ ಇದೆಯಾ? ನಿಮಗೆ ಸಂಸ್ಕೃತಿ ಇದೆ ಅಂತ ಅನಿಸಿದರೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟದ್ದು, ಅವ್ರು ಸಣ್ಣಂದಿರುತ್ತೆ ನಿಮ್ಗೆ ಕಲಿಸಿದ್ರು ಅಂತ ನಿಮ್ಮ ಸಂಸ್ಕೃತಿ ಮೇಲೆ ಉಳ್ಕೊಳ್ತು. ಮಕ್ಕಳಿಗೆ ಇಲ್ಲ ಅಂದರೆ ನಾವು ಕಲಿಸಿಲ್ಲ ಅಂತ ಅರ್ಥ. ಆದ್ದರಿಂದ ಮಕ್ಕಳಿಗೆ ಸಂಸ್ಕೃತಿ ಇಲ್ಲ ಅಂದರೆ ನಾವು ಕಲಿಸೋದ್ರಲ್ಲಿ ಸೋತಿದ್ದೀವಿ ಅಂತ ಅದನ್ನು ಮರಿಬಾರ್ದು ನಾವು ಯಾವಾಗಲೂ. ಅದರಿಂದ ನನಗೊಂದು ಹುಚ್ಚಿಡಿದು ಬಿಟ್ಟಿದೆ. ಈಗ ಏನು ಕಲಿಸಿದ್ರು ಮಕ್ಕಳಿಗೆ ಸಣ್ಣ ವಯಸ್ಸಿಗೆ ಕಲಿಸ್ಬೇಕು. ಆ ಕಲಿಸದೆ ಹೋದರೆ ಮುಂದೆ ಉಳಿಯಲ್ಲ. ಚಿಕ್ಕಂದಿನ ವಿದ್ಯೆ ಚೂಡಾರತ್ನ ಅಂತ ಹೇಳಿದ್ದು, ಅದಕ್ಕೆ ಹುಚ್ಚಿಡಿದು ಪ್ರೈಮರಿ ಶಾಲೆಗೆ ಹೋದದ್ದು. ನನಗನ್ಸಿದ್ದು ಗೊತ್ತಾಗ್ಬಿಟ್ಟಿದೆ. ಈಗ PhD ಮಾಡಿಸೋದು ತುಂಬ ಸುಲಭ. ನರಳಿಯವರು ಮಾಡಿಸಿದ್ದಾರೆ ಸಾಕಷ್ಟು ಜನ PhDಗಳನ್ನು, ನಾನು ಒಂದಿಷ್ಟು ಜನ ಮಾಡಿಸಿದ್ದೀನಿ. ನನಗೆ ಅರ್ಥ ಆಯಿತು, PhD ಮಾಡಿಸೋಷ್ಟು ಸುಲಭದ ಕೆಲಸ ಜಗತ್ತಲ್ಲಿ ಇನ್ನು ಯಾವುದೂ ಇಲ್ಲ. ಯಾಕಂದರೆ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಇಬ್ಬರು ಕೂಡ ಹುಡುಕ್ಬೇಕಲ್ಲ. ಗೊತ್ತಿದ್ರೆ ರಿಸರ್ಚ್ ಹೆಂಗಾಗ್ತದೆ ಅದು. MSc ಹುಡುಗರು ಪಾಠ ಮಾಡೋದು ತುಂಬ ಸುಲಭ, ಅವ್ರ ಪ್ರಶ್ನೆ ಕೇಳೋದೇ ಇಲ್ಲ, ಯಾಕಂದರೆ ಇಂಟರ್ನಲ್ ಅಸೆಸ್ಮೆಂಟ್ ನಿಮ್ಮ ಕಡೆ ಇರುತ್ತೆ. BSc ಹುಡುಗರು ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ, ಅವರು CETಗೆ ಆಗಿಲ್ಲ, ಏನೂ ಆಗಿಲ್ಲ. ಕೆಲವರು ಮಾತ್ರ ಆಸಕ್ತಿಯಿಂದ ಬಂದಿದ್ದಾರೆ, ಪ್ರಶ್ನೆ ಕೇಳಲ್ಲ ಅವರು. PUC ಹುಡುಗರನ್ನ ಮಾತಾಡ್ಸೋಂಗೆ ಇಲ್ಲ ನೀವು, ಯಾಕಂದರೆ ಅವ್ರು PCMB ಅವ್ರ ಅಪ್ಪ ಅಮ್ಮನ ಹೆಸರು ಕೂಡ ನೆನಪಿಲ್ಲ. ಈಗ 2 ವರ್ಷ ಆಗಿರ್ತಾರೆ. 10th ಹುಡುಗರು ಬೋರ್ಡ್ ಎಕ್ಸಾಮಿನೇಷನ್ನು, 9th ಪ್ರಿಪ್ರೇಷನ್ ಫಾರ್ ಬೋರ್ಡು ಎಲ್ಲ ಬಂದು ಕೊನೆಗೆ ನನಗನ್ನಿಸಿದ್ದು, ನಿಜವಾಗಲೂ ಏನಾದರೂ ಚೈತನ್ಯ ಬುಗ್ಗೆ ಉಳಿದಿದ್ದರೆ ಅದು ಪೂರ್ವ ಪ್ರಾಥಮಿಕ ಹಂತದಲ್ಲಿ ಉಳ್ಕೊಂಡಿದೆ, ಪ್ರಾಥಮಿಕ ಹಂತದಲ್ಲಿ ಉಳ್ಕೊಂಡಿದೆ. ಅಲ್ಲಿ ಹಿಡಿಬೇಕ್ರಿ ಮಕ್ಕಳನ್ನು ನಾವು. ಎಷ್ಟು ಚಂದ ಮಕ್ಕಳ ಹತ್ರ ಹಾಡೋದು ಗೊತ್ತಾ? ಅವ್ರು ನಿಜವಾಗ್ಲೂ ನಮ್ಮ ಮನಸ್ಸು ಚೆನ್ನಾಗಿ ಆಗಬೇಕು ಅಂದರೆ ಮಕ್ಕಳ ಹತ್ರ ಆಟ ಆಡಬೇಕು, ಅವ್ರಿಗೆ ಪಾಠ ಮಾಡಬೇಕು. ನಾನೊಂದು ದೊಡ್ಡ ಡಿಕ್ಲರೇಷನ್ ಮಾಡಿಬಿಟ್ಟಿದ್ದೆ, ಏನು ಬೇಕಾದರೂ ಪ್ರಶ್ನೆ ಕೇಳ್ಬೋದು ಮಕ್ಕಳೇ ನೀವು ಅಂತ ಸ್ಕೂಲಲ್ಲಿ ಹೇಳಿಬಿಟ್ಟಿದ್ದೆ. ಉದ್ದಟತನ ಹಂಗೆ ಹೇಳ್ಬಾರ್ದಾಗಿತ್ತು ನಾನು. ದೊಡ್ಡವ್ರ ಪ್ರಶ್ನೆಗೆ ಸುಲಭವಾಗಿ ಉತ್ತರ ಕೊಡ್ಬೋದು, ಮಕ್ಕಳ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗೋದೇ ಇಲ್ಲ. ಒಂದು ದಿವಸ ಹುಡುಗಿ ಬಂದು, ಸರ್ ಐ ಹ್ಯಾವ್ ಎ ಕ್ವಶನ್ ಸರ್ ಅಂದು. ಶೂಟ್ ಅಂದೆ. ಸರ್ ವೈ ಡು ಯು ಕ್ಲೋಸ್ ಅವರ್ ಐಸ್ ವೈಲ್ ಸ್ಲೀಪಿಂಗ್ ಸರ್? ಮಲ್ಕೊಂಡ ಕಣ್ಣು ಯಾಕೆ ಮುಚ್ಚಬೇಕು? ಯಾರಾದರೂ ಕೇಳಿದ್ದಾರೆ ಸ್ವಾಮಿ ಇದನ್ನು, ಕಣ್ಣು ಯಾಕೆ ಮುಚ್ತೀರಿ? ಆಕೆ ನಾನು ಹೇಳ್ಬೋದು, ಬಯೋಲಾಜಿಕಲ್ ಹೇಳ್ಬೋದು, ಕಣ್ಣು ಬೆಳಕು ಬಿದ್ದರೆ ಪ್ಯೂಪಿಲ್ ಡೈಲೇಟ್ ಆಗುತ್ತೆ, ನಿದ್ದೆ ಎಲ್ಲ. ಆಕೆಗೆ ಅರ್ಥ ಆಗಲ್ಲ. ಆಕೆಗೆ ಅರ್ಥ ಆಗೋಂಗೆ ಹೇಳೋದು ನನ್ನ ಜವಾಬ್ದಾರಿ. ನಾನು ಕೇಳಿದೆ ಹಾಸ್ಟೆಲಲ್ಲಿ, ರೆಸಿಡೆನ್ಷಿಯಲ್ ಸ್ಕೂಲ್, ಫುಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್, ನೀನು ಭಾನುವಾರ ಮಧ್ಯಾಹ್ನ ಮಲ್ಕೋತೀಯಲ್ಲ, ಊಟ ಆದಮೇಲೆ ಮಲ್ಕೋತೀನಿ, ನಿನ್ನ ಪಕ್ಕ ಕಿಟಕಿ ಇದೆಯಾ? ಕಾಟ್ ಪಕ್ಕ ಕಿಟಕಿ ಇದೆ, ಮತ್ತು ಬೆಳಗ್ಗೆ ಬರುತ್ತಲ್ಲ, ಹೇಗೆ ಮಲ್ಕೋತೀಯ ಅಂದೆ. ಹಿಂಗೆ ಕೈ ಇಟ್ಕೊಂಡು ಮಲ್ಕೋತೀನಿ ಅಂದ್ಲು. ಹಂಗೆ ಯಾಕೆ ಇಟ್ಕೋತೀಯ ಕೈ ಅಂದೆ. ಚುಚ್ಚತ್ತಲ್ಲ ಬೆಳಕು ಅಂದ್ಲು. ಮತ್ತು ಕರ್ಟನ್ ಹಾಕ್ಕೋಬೇಕು ಅಂದೆ. ಹಾಂ ಕರ್ಟನ್ ಹಾಕ್ಕೋಬೋದು ಅಂದ್ಲು. ನಾನು ಅದಕ್ಕೆ ಭಗವಂತ ಆಂಜನೇಯನಿಗೆ 2 ಒಳ್ಳೆ ಕರ್ಟನ್ ಕೊಟ್ಟಿದ್ದಾನೆ, ಕರ್ಟನ್ ಮುಚ್ಕೊ ಮಲ್ಕೋ ಅಂದೆ. ಆ ಹುಡುಗಿ ನನಗೆ ಗೊತ್ತಿದೆ ಅನ್ನಲಿಲ್ಲ, ಐ ಥಾಟ್ ಸೋ ಅಂದ್ಲು. ನೋಡಿ, ಅಂದರೆ ಆ ಮಕ್ಕಳಿಗೆ ಎಷ್ಟು ಚಮತ್ಕಾರವಾಗಿ ವಿಚಾರ ಮಾಡ್ತಾರೆ. ಒಂದು ದಿವಸ 3 ಜನ ಹುಡುಗರು ಬಂದರು ನನ್ನ ಕಡೆಗೆ, ಆಲ್ ಅಮೇರಿಕನ್ಸ್, ಅಂದರೆ ಇಂಡಿಯನ್ ಸೆಟಲ್ ಇನ್ ಅಮೇರಿಕಾ ಫಾರ್ 3 ಜನರೇಷನ್ಸ್. ಭಾನುವಾರ ಬೆಳಗ್ಗೆ
ಬಂದರು. ಸರ್ ಒಂದು ಕ್ವಶನ್ ಇದೆ ಸರ್. ಏನು? ಇರುವೆ ಹೆಂಗೆ ಮಲ್ಕೊಳ್ಳುತ್ತೆ ಸರ್? ನಾನೇ ಹೆಂಗೆ ಮಲ್ಕೋತೀನಿ ಗೊತ್ತಿಲ್ಲ, ಇನ್ನು ಇರುವೆ ಮಲ್ಕೊಳ್ಳೋದು ಹೆಂಗೆ ಗೊತ್ತಾಗುತ್ತೆ ನನಗೆ? ನನಗೊಂದು ಅಡ್ವಾಂಟೇಜ್ ಇದೆ ಪ್ರಿನ್ಸಿಪಲ್ ಆದವರಿಗೆ, ಗೊತ್ತಿಲ್ಲ ಅಂದರೆ ಪ್ರಾಜೆಕ್ಟ್ ಅಂತ ಕೊಡೋದು. ಅದೊಂದು ಒಳ್ಳೆ ಕೆಲಸ ನಮಗೆ. ನಾನು ಅಡುಗೆ ಮನೆಗೆ ಮ್ಯಾನೇಜರ್ಗೆ ಫೋನ್ ಮಾಡಿದೆ, ಒಂದು ಪರ್ಲ್ ಪೆಟ್ ಬಾಟ್ಲೊಳಗೆ 3 ಇರುವೆ ಹಾಕ್ಕೊಂಡು ತೊಗೊಂಬ, ಒಂದು ಕಲ್ ಸಕ್ಕರೆ ಹಾಕು, ಮೇಲೆ ಮುಚ್ಚಲಕ್ಕೆ ಒಂದಿಷ್ಟು ತೂತು ಮಾಡಿ ತೊಗೊಂಡು ಬಂದೆ. 10 ನಿಮಿಷಕ್ಕೆ ತಂದ ಅವನು. ಹುಡುಗರಿಗೆ ಕೊಟ್ಟೆ, ನೋಡಪ್ಪ ನನಗಂತೂ ಗೊತ್ತಿಲ್ಲ ಇರುವೆ ನಿದ್ದೆ ಮಾಡೋದು ಹೇಗೆ ಅಂತ, ನೀವು ಕಂಡುಹಿಡೀರಿ ಅಂತ ಕೊಟ್ಟೆ. ಅದನ್ನೇನು ವಿಂಬಲ್ಡನ್ ಟ್ರಾಫಿ ಹಿಡ್ಕೊಂಡಂಗೆ ಹೋದರು ರೂಮಿಗೆ. ಮಧ್ಯಾಹ್ನ ಊಟ ಆದಮೇಲೆ ಒಂದು ಸಲ ಹೋದೆ, ಏನು ನಡೆಸಿದಾರೆ ನೋಡೋಣ ಅಂತ. ಭಾಳ ಚಮಾಷೆ ಸರ್. ಅದೇ ಹೇಳ್ತೀನಿ, ನಾನು ಕಲ್ತದ್ದೆಷ್ಟು ಅಂತ. ಗುಂಡು ಟೇಬಲ್ ಇದೆ ಹಾಸ್ಟೆಲ್ ರೂಮಲ್ಲಿ, 3 ಜನ ಕೂತಿದ್ದಾರೆ ಹಿಂಗೆ, ಆ ಮಧ್ಯದಲ್ಲಿ ಒಂದು ಬಾಟ್ಲ್ ಇದೆ, ಹಿಂಗೆ ನೋಡ್ತಾ ಇದ್ದಾರೆ. ಈಗ ನೋಡಿದೆ ನಾನು, ಏನೇ ನ್ಯೂಸ್ ಅಂದೆ. ನೋ ಸರ್, ವಿ ಆರ್ ಸ್ಟಿಲ್ ಸರ್ಚಿಂಗ್ ಅಂದರು. ನಾವು ಒಳಗೆ ನೋಡಿದರೆ ನಾನು ಕೊಟ್ಟದ್ದು 3 ಕರಿ ಇರುವೆ ಅವರಿಗೆ, ಕರಿ ಬಣ್ಣ ದೊಡ್ಡ ದೊಡ್ಡ ಕಟ್ಟಿ ಇರುವೆಗಳು. ಈಗ ನೋಡಿದ್ರೆ ಒಳಗಡೆ ಒಂದು ಹಸಿರು, ಒಂದು ಕೆಂಪು, ಒಂದು ಕರಿ ಇರುವೆ ಇದೆ. ಇದೇನು ರೋ ಅಂತ ಕೇಳಿದೆ. ಅವ್ರು ಹೇಳಿದ್ರು 3 ಕರಿ ಇತ್ತಲ್ಲ ಸರ್, ಯಾವುದನ್ನು ನೋಡ್ತೀವಿ ಅಂತ ಗೊತ್ತಾಗ್ತಿದ್ದಿಲ್ಲ ನಮಗೆ. ಅದಕ್ಕೆ ಆರ್ಟ್ ರೂಮಿಗೆ ಹೋಗಿ ಒಂದಕ್ಕೆ ಹಸಿರು, ಒಂದು ಕೆಂಪು ಬಣ್ಣ ಬಿಡ್ತೀವಿ ಸರ್, ಈಗ ನಾವು ಕಪ್ ಒಂದೇ ನೋಡ್ತೀವಿ ಸರ್ ಅಂದ. ಕ್ಯಾರಿ ಆನ್, ಗುಡ್ ಲಕ್ ಅಂತೇಳಿ ಬಂದೆ. ಸಾಯಂಕಾಲ 6 ಗಂಟೆಗೆ ನನ್ನ ರೂಮಿಗೆ ಬಂದು ಏನು ಸ್ಮೈಲಿಂಗ್ ಫ್ರಮ್ ಇಯರ್ ಟು ಇಯರ್ ನಕ್ಬಿಟ್ಟು, ಸರ್ ಇರುವೆ ಹೆಂಗೆ ಮಲ್ಕೊಳ್ಳೋದು ಗೊತ್ತಾಯ್ತು ಸರ್. ಹೆಂಗೆ ಮಲ್ಕೊಳ್ಳುತ್ತೆ ಅಂತ ಕೇಳಿದೆ. ಏನಿಲ್ಲ ಸರ್, ಸುತ್ತಾಡುತ್ತೆ, ಆಮೇಲೆ ಮುಂದಿನ 2 ಕಾಲು ಎತ್ತಿಟ್ಬಿಟ್ಟು ತಲೆ ಅಡ್ಡ ಇಟ್ಟು ಒಂದು 15 ಸೆಕೆಂಡ್ ಮಲ್ಕೊಳ್ಳುತ್ತೆ ಸರ್. 15 ಸೆಕೆಂಡ್ ಹೆಂಗೆ ಸಾಕೋ ಅಂತ ಕೇಳಿದೆ. ಜೋರಾಗಿ ನಕ್ಕ. ಸರ್ ನಾವು ಇಟ್ಟು ದೊಡ್ಡವರು ಇದ್ದೀವಲ್ಲ ಸರ್, 6 ತಾಸು 7 ತಾಸು ಬೇಕು ಸರ್, ಇರುವೆ ಸಣ್ಣದಲ್ವ ಸರ್, ಸಾಕೋದಕ್ಕೆ. ಅವನೇನು ಹೇಳಿದ, ಅದು ಹೌದಲ್ಲೋ ನನಗೆ ಗೊತ್ತಿಲ್ಲಲ್ಲ. ನಾನೇನು ಮಾಡಿದೆ, ಮಹಾದೇವಪ್ಪ ಅಂತಿದ್ರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಎಂಟಮಾಲಜಿಸ್ಟ್ ಅವರು, ಅವ್ರು ಕೀಟಶಾಸ್ತ್ರದಲ್ಲೇ ಪೂರ್ತಿ ಜನ್ಮ ಕಳೆದವರು. ಅವ್ರಿಗೆ ಫೋನ್ ಮಾಡಿದೆ, ಮಹಾದೇವಪ್ಪ ಹುಡುಗರು ಹೇಳ್ತಾರೆ ಇರುವೆ ಹಿಂಗೆ ಮಲ್ಕೊಳ್ಳುತ್ತೆ ಅಂತ, ಹೌದಾ ಅಂದೆ. ಹೌದೌದು, ಇರುವೆ ಮಲ್ಕೊಳ್ಳೋದೆ ಹಾಗೆ, ಮುಂದಿನ 2 ಕಾಲು ಎತ್ತಿ ತಾಸಿಗೊಮ್ಮೆ ಒಂದು 10-15 ಸೆಕೆಂಡ್ ಮಲ್ಕೊಳ್ಳುತ್ತೆ, ಅದು ಇರೋದೇ ಹಾಗೆ ಅಂದರು. ಇರುವೆ ಹೆಂಗೆ ಮಲ್ಕೊಳ್ಳುತ್ತೆ ಅಂತ ಗೊತ್ತಾಗ್ಬೇಕಾದ್ರೆ ಒಂದು PhD ಬೇಕಾಯಿತು. ನನ್ನ PhD ಇದ್ರೂ ದಂಡ, ನನಗೆ ಗೊತ್ತೇ ಇದ್ದಿದ್ದಿಲ್ಲ. ನನಗೆ ಆವಾಗ ಅರ್ಥ ಆದದ್ದು, ಅಕಸ್ಮಾತ್ ಅಂತ ನನಗೆ ಗೊತ್ತಿತ್ತು ಅಂತ ಇಟ್ಕೊಳ್ಳಿ, ಮಕ್ಕಳು ಇರುವೆ ಹೆಂಗೆ ಮಲ್ಕೊಳ್ಳುತ್ತೆ ಅಂತ ಹಿಂಗೆ ಹೇಳ್ಬಿಡ್ತಿದ್ದೆ, ಕಾಲು ಎತ್ತಿ ಮಲ್ಕೋತದೆ ಅಂತ ಹೇಳಿದರೆ ಇಟ್ ವುಡ್ ಹ್ಯಾವ್ ಗಾನ್ ಟು ದರ್ ಇನ್ಫಾರ್ಮೇಷನ್ ಬೇಸ್. ಬಟ್ ಸಿನ್ಸ್ ದೇ ಡಿಸ್ಕವರ್ಡ್ ಇಟ್ ದೆಮ್ಸೆಲ್ಸ್, ಇಟ್ ಗಾಸ್ ಟು ದ ನಾಲೆಜ್ ಬೇಸ್. ಅವ್ರಿಗೆಂದು ಮರೆಯಲ್ಲ ಅದು. ಇದರ ಮುಂದುವರೆದ ಭಾಗ ಹೇಳಬೇಕು ನಾನು, ಹೇಗೆ ಇವತ್ತೇನು ಮಾಡಿದ್ದು, ಸಸಿ ಹಾಕಿದ್ದು ಮುಂದೆ ಹೇಗೆ ಮರ ಆಗುತ್ತೆ ಅಂತ. ಆ ಘಟನೆ ಆಗಿ 22-23 ವರ್ಷ ಆಗಿರಬೇಕು. ನಾನು ಪ್ರತಿ ವರ್ಷ ಪಾಠ ಮಾಡೋಂಗೆ ಅಮೆರಿಕಕ್ಕೆ ಹೋಗಿದಾಗ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕಲಿ ಅಂತಿದೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಅಲ್ಲಿ ಕ್ಲಾಸ್ ಮುಗಿಸಿ ಏರ್ಪೋರ್ಟ್ ಹತ್ರ ಇದಕ್ಕೆ ಪಾರ್ಕಿಂಗ್ ಪ್ಲೇಸ್ ಹತ್ರ ಹೋಗ್ತಾ ಇದ್ದೆ. ಹುಡುಗ ಓಡಿ ಬಂದ, ದಾಂಡಿಗೆ ಹುಡುಗ ಓಡಿ ಬಂದು ಪಟ್ಟು ಕಾಲು ಮುಟ್ಟು ನಮಸ್ಕಾರ ಮಾಡಿದ. ಸರ್ ರಿಕಗ್ನೈಸ್ ಮೀ ಸರ್ ಅಂದ. ಹೆಂಗೆ ರಿಕಗ್ನೈಸ್ ಮಾಡೋದು ಗೊತ್ತಿಲ್ಲಪ್ಪ, ನಾವು ಗೊತ್ತಾಗ್ತಾ ಇಲ್ಲ ಅಂದೆ. ಸರ್ ಐ ವಾಸ್ ಸ್ಟೂಡೆಂಟ್ ಇನ್ JRS ಸರ್ ಅಂದ. ವೆರಿ ಗುಡ್ ವೆರಿ ಗುಡ್, ಏನು ಹೆಸರು ಎಲ್ಲ ಹೆಸರು ಹೇಳ್ದ. ಆಮೇಲೆ ಏನು ಮಾಡ್ತಿದ್ದಿ ಇಲ್ಲಿ ಅಂದೆ. ಸರ್ ಯು ರಿಮೆಂಬರ್ ದಿ ಆ್ಯಂಟ್ ಸರ್ ಅಂದ. ಆ್ಯಂಟ್ ವಿಚ್ ಆ್ಯಂಟ್ ಅಂತ ಕೇಳಿದೆ. ಸರ್ ಸ್ಲೀಪಿಂಗ್ ಆ್ಯಂಟ್ ಸರ್, ಯು ಗೇವ್ ದಿ ಪ್ರಾಜೆಕ್ಟ್ ನೋ ಸರ್ ಅಂದ. ಓ ಎಸ್ ಐ ರಿಮೆಂಬರ್ ಅಂದೆ. ಐ ವಾಸ್ ಒನ್ ಆಫ್ ದೆಮ್ ಸರ್. ಆ 3 ಜನ ಪೈಕಿ ಒಬ್ಬ. ಏನು ಮಾಡ್ತಿದ್ದೀವಿ ಅಂದರೆ ನನಗೆ ಹೃದಯ ತುಂಬಿ ಬಂತಪ್ಪ, ಹೇಳಬೇಕು ನಾನು, ಖುಷಿ ಆಗುತ್ತೆ. ಆ ಹುಡುಗ ಈಸ್ ವರ್ಕಿಂಗ್ ಇನ್ ದ ಜೆನೆಟಿಕ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಹ್ಯಾಸ್ ಗಾಟ್ 7 patents ಟು ಹಿಸ್ ಕ್ರೆಡಿಟ್. 7 patents ಟು ಹಿಸ್ ಕ್ರೆಡಿಟ್. ಆ್ಯಂಡ್ ದೇಷ್ಟೆಲ್ಲ ಹೇಳ್ದ, ಎವ್ರಿಥಿಂಗ್ ಸ್ಟಾರ್ಟೆಡ್ ವಿತ್ ದಟ್ ಆ್ಯಂಟ್ ಸರ್. ಯಾಕೆ ಹೇಳ್ತೀನಿ ಅಂದರೆ, ನಾವು ಮೇಷ್ಟು ಕ್ರಿಯೇಟಿವ್ ಟೀಚಿಂಗ್ ಬಗ್ಗೆ ಮೊಯ್ಲಿಯವ್ರು ಹೇಳಿದರು. ಯಾಕೆ ಕ್ರಿಯೇಟಿವ್ ಟೀಚಿಂಗ್ ಮಾಡಬೇಕು ಅಂದರೆ, ನಾನು ಪಾಠ ಮಾಡಿದ ಮಕ್ಕಳಿಗೆ ಅರ್ಥ ಆಗೋದು ಅಷ್ಟೇ ಅಲ್ಲ, ಅದು ಹೊಸ ಚಿಗುರು ಹುಟ್ಟಿಸ್ಬೇಕು ಮನಸ್ಸಲ್ಲಿ. ನಾನು ಕ್ಲಾಸಲ್ಲಿ ಟೀಚರ್ಸ್ ಹೇಳ್ತೀನಿ, ಕ್ಲಾಸ್ ಮುಗಿದ್ಮೇಲೆ ನೀವೇನು ಮಾಡ್ತೀರಿ, ಈ ನಮ್ಮ ಫಲಶ್ರುತಿ ಹೇಳ್ತಾರಲ್ಲ ಮಹಾಕಾವ್ಯ ಹೇಳಿದಾಗ, ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ, ಹಂಗೆ ನಾವೇನು ಮಾಡ್ತೀವಿ, ವಾಟ್ ಐ ಡಿಡ್ ಇನ್ ಮೈ ಕ್ಲಾಸ್ ಟುಡೇ ಸಮರಿ ಮಾಡ್ತೀವಿ. ನಾವ್ಯಾಕೆ ಮಾಡ್ಬೇಕು ಅದನ್ನು? ಹುಡುಗರ ಕಡೆ ಮಾಡಿಸಿ ಅದನ್ನು, ಒಂದೊಂದು ದಿನ ಟೈಮ್ ಕೊಡಿ ಅವರಿಗೆ. ವಾಟ್ ಡಿಡ್ ಇಟ್ ಟುಡೇ ಇನ್ ದ ಕ್ಲಾಸ್, ನೀನು ಹೇಳು. ತಮಾಷೆ ನೋಡಿ ಕ್ಲಾಸಲ್ಲಿ ಹೆಂಗಿರುತ್ತೆ ಅವಾಗ. ನಾನು ರಿಪೀಟ್ ಮಾಡ್ತಾಯಿದ್ದೆ, ಹುಡುಗರು ಏನು ಮಾಡ್ತಾರೆ ಗೊತ್ತಾ, ಮುಂದಿನ ಪೀರಿಯಡ್ ರೆಡಿ ಆಗಬೇಕಲ್ಲ, ಈ ಪುಸ್ತಕ ಮುಚ್ಚಿಟ್ಟು ಮುಂದಿನ ಪುಸ್ತಕ ಕೂತಿರ್ತಾರೆ ಅವರು. ಆದರೆ ಹುಡುಗರು ಮಾಡುವಾಗ ಕೇಳ್ತಿರ್ತಾರೆ, ಸರ್ ಹೇಳಿಲ್ಲ ಸರ್, ಅದು ಇದು ಬಿಟ್ಬಿಟ್ಟ ಸರ್, ಮರ್ತುಬಿಟ್ಟ ಸರ್ ಅವನು. ಡೋಂಟ್ ಯು ಥಿಂಕ್ ದ ಹೋಲ್ ಕ್ಲಾಸ್ ಇಸ್ ರೀಕ್ಯಾಪಿಚುಲೇಟಿಂಗ್ ದ ಥಿಂಗ್, ದಟ್ಸ್ ವಾಟ್ ಯು ವಾಂಟೆಡ್. ಅಷ್ಟು ಚೆಂದ ಕಲಿಸೋದು ಅದ್ಭುತ ಅನಿಸ್ಬಿಡುತ್ತೆ ನನಗೆ. ಒಬ್ಬರ ಕಡೆಯಿಂದ ಕಲ್ತಿದ್ದೀನಿ ನಾನು ಅಮೇರಿಕಾದಲ್ಲಿ, ಹೆಸರು ಹೇಳ್ಬಿಡ್ತೀನಿ, ನಂತರ ಗೂಗಲ್ ಭಗವಾನ್ ಕೇಳಿ ಹೇಳ್ತಾನೆ ಅವನು ಭಾಳಷ್ಟು. ಶಿ ಈಸ್ ಎ ಯಂಗ್ ಲೇಡಿ, ಶಿ ಇಸ್ ರಿಸೀವ್ಡ್ ದಿ ಪ್ರೆಸಿಡೆಂಟ್ಸ್ ಅವಾರ್ಡ್ ಆ್ಯಸ್ ಎ ವೆರಿ ಕ್ರಿಯೇಟಿವ್ ಟೀಚರ್. ಅಂಥವ್ರನ್ನೆಲ್ಲ ಕಂಡಾಗ ನನ್ನ ಜೀವನ ಅನಿಸುತ್ತೆ, ಕಲಿಯೋದು ತುಂಬ ಇದೆ, ಇನ್ನು ಭಗವಂತ ಆಯುಷ್ಯ ಕೊಟ್ಟರೆ ಕಲಿಬೇಕು. ಆ ವೆರಿ ಯಂಗ್ ಲೇಡಿ, ಆಕೆ ಕ್ಲಾಸಿಗೆ ನೋಡಬೇಕು, ಕೈಯಲ್ಲಿ ಟೀಚಿಂಗ್ ಏಡ್ ಹಿಡ್ಕೊಂಡು, ವಿದೌಟ್ ಟೀಚಿಂಗ್ ಏಡ್ ಶಿ ವಿಲ್ ನೆವರ್ ಗೋ ಟು ದ ಕ್ಲಾಸ್.
ಓಡ್ತಾಳೆ, 30 seconds ಫಾರ್ ದ ಬೆಲ್ ಟು ರಿಂಗ್. ಒಂದು ಕ್ಲಾಸಿಗೆ 1 ನಿಮಿಷ ಲೇಟಾಗಿ ಹೋಗಲ್ಲ. 1 ನಿಮಿಷ ಲೇಟಾಗಿ ಹೋದರೆ ಐ ಆಮ್ ಸಾರಿ, ಐ ವೇಸ್ಟೆಡ್ 40 minutes. 40 children 1 minute per head. 40 minutes ಐ ಲಾಸ್ಟ್. ಆ ಥರ ಕನಸು. ಒಂದು ಸಲ ಆಕೆ ಕ್ಲಾಸಿಗೆ ಹುಡುಗಿ ಬಂದಳು, ಅಪ್ಪ ಬಿಟ್ಟು ಹೋದ್ರು ಕಾರಲ್ಲಿ. ಅಟೆಂಡ್ ಮಾಡಿ ಈಕೆ ಕ್ಲಾಸ್ ಬಂದು ಮನೆಗೆ ಹೋದ್ಲು. ಈಕೆ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಬಂದಿದ್ದಾಳೆ ಆಕೆ ಒಂದೇ ಕ್ಲಾಸಿಗೆ. ನಾನು ಕೇಳಿದೆ, ಯಾಕೆ ಬಂದೆ ನೀನು ಅಂತ ಕೇಳಿದೆ. ಜ್ವರ ಬಂದಿದೆ ನಿನಗೆ, ಹುಷಾರಿಲ್ಲ, ಯಾಕೆ ಬಂದೆ ಅಂತ ಕೇಳಿದೆ. ಶಿ ಲುಕ್ಡ್ ಅಟ್ ಮಿ ಇನ್ಕ್ರೆಡ್ಯುಲಸ್ಲಿ ಆ್ಯಂಡ್ ಸೆಡ್, ಹೌ ಕ್ಯಾನ್ ಐ ಮಿಸ್ ವೀಮರ್ಸ್ ಕ್ಲಾಸ್, ಯು ನೋ, ಶಿ ಈಸ್ ಅ ಮ್ಯಾಜಿಷಿಯನ್. ಟೀಚರ್ ಈಸ್ ಎ ಮ್ಯಾಜಿಷಿಯನ್, ಇದು ದ ಹೈಯೆಸ್ಟ್ ಸರ್ಟಿಫಿಕೇಟ್ ದಟ್ ಎನಿ ಟೀಚರ್ ಕ್ಯಾನ್ ಹೋಪ್ ಟು ಗೆಟ್. ಟೀಚರ್ ಜಾದೂಗಾರ ಇದ್ದಂಗೆ. ಜಾದೂ ಕ್ಲಾಸಲ್ಲಿ ತೂಕಡಿಸ್ತಾರೇನ್ರಿ ಯಾರಾದರೂ? ಹಿಂಗೆ ನೋಡ್ತಿರ್ತಾರೆ ಏನಾಗ್ತದೆ ನೆಕ್ಸ್ಟು ಅಂತ. ಕ್ಲಾಸು ಹಂಗಿರ್ಬೇಕಲ್ವಾ ಅನ್ನಿಸ್ತು ನನಗೆ. ಆ ಹೆಸರು ಹೇಳ್ತೀನಿ, ಮೇರಿ ಎಲೆನ್ ವೀಮರ್ ಅಂತ ಆಕೆ ಹೆಸರು. ಮೇರಿ ಎಲೆನ್ ವೀಮರ್ ಅಂತ ಆಕೆ ಹೆಸರು ನೀವು ಗೂಗಲಲ್ಲಿ ಟೈಪ್ ಮಾಡಿದರೆ 500 ಪುಟದ ಇನ್ಫಾರ್ಮೇಷನ್ ಸಿಗುತ್ತೆ ಕ್ಲಾಸನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಆಕೆ ಸಣ್ಣ ಹುಡುಗಿ ಅಂತ ಹೇಳಿದ್ನಲ್ಲ, ಸಣ್ಣ ವಯಸ್ಸಿನವಳು ಅಂತ. ಈಗಿನ 76 ವರ್ಷ ಆಕೆಗೆ. 76. ನನಗೆ ಆಶ್ಚರ್ಯ ಆಗೋದು, 76ನೇ ವಯಸ್ಸಿಗೆ ಆಕೆ ಎಂಥ್ಯೂಸಿಯಾಸಮ್ ಇದ್ದರೆ, ಉತ್ಸಾಹ ಇದ್ದರೆ ನಮ್ಗೆ ಯಾಕೆ ಇರಬಾರ್ದು? ಗೋಕಾಕರು ಔಟ್ಸ್ಟ್ಯಾಂಡಿಂಗ್ ಟೀಚರ್. ಅವ್ರು ಕರ್ನಾಟಕ ಕಾಲೇಜಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಬೇರೆ ಕಾಲೇಜಿನ ಮಕ್ಕಳೆಲ್ಲ ಬಂದು ಕೂಡ್ತಿದ್ರಂತೆ ಕ್ಲಾಸು ಅಂದರೆ ಬರೀ ವಿಷಯ ಇನ್ಫಾರ್ಮೇಷನ್ ಕೊಡೋದಲ್ಲ. ಇನ್ಫಾರ್ಮೇಷನ್ ಇಂಟರ್ನೆಟ್ಟಲ್ಲಿ ಸಿಗುತ್ತೆ ನಿಮಗೆ. ಆ ಪಠ್ಯದಲ್ಲಿದ್ದಂಥ ವಿಷಯಕ್ಕೆ ಏನೇನು ಸೇರಿಸಿ ಹೇಳಬೇಕೋ, ಅವ್ರು ಸಿಗದೇ ಇರುವಂಥ ವಿಷಯವನ್ನು ತಂದು ಹೇಗೆ ತುಂಬಬೇಕೋ ಅದೊಬ್ಬ ಒಳ್ಳೆ ಶಿಕ್ಷಕನಿಗೆ ಗೊತ್ತು. ಒಳ್ಳೆ ಶಿಕ್ಷಕ ಆದರೆ ಏನಾಗ್ತದೆ ಅನ್ನೋ ತಮಾಷೆ ಹೇಳ್ತಾರೆ. ನಮ್ಮ ಜಿ ವಿ ಕುಲಕರ್ಣಿ ಒಂದು ಆರ್ಟಿಕಲ್ ಬರೆದಿದ್ರು ಅದ್ರ ಮೇಲೆ. ಬಾಂಬೆದಲ್ಲಿದ್ದಾರೆ ಜಿ ವಿ. ಅವರೊಂದು ಆರ್ಟಿಕಲ್ ಬರೆದಿದ್ರು, ಗೋಕಾಕರ ಜೀವನದಲ್ಲಿ ಆದಂಥ ಘಟನೆ ಅಂತ ಬರೆದಿದ್ರು. ಗೋಕಾಕರು ಟ್ರೈನಲ್ಲಿ ಹೊರಟಿದ್ರಂತೆ, ನೈಟ್ ಟ್ರೈನ್, ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟು. ಯೂಶ್ವಲ್ ಸ್ಟೈಲ್ ಶರ್ಟ್ ಗಿಟ್ ಕಳೆದು ಬನಿಯನ್ ಹಾಕ್ಕೊಂಡು ಪೈಜಾಮ್ ಹಾಕ್ಕೊಂಡು ಮಲ್ಕೊಂಡಿದ್ದಾರೆ. ಬೆಳಗ್ಗೆ ಟ್ರೈನ್ ನಿಂತ್ಕೊಳ್ತು. ನಿಂತ ಮೇಲೆ ಎಚ್ಚರ ಆಗಿದೆ ಇವರಿಗೆ. ಪ್ಲ್ಯಾಟ್ಫಾರ್ಮ್ ನಿಂತಿದೆ, ಎದುರುಗಡೆ ಟೀ ಸ್ಟಾಲ್ ಇದೆ, ಚಹಾ ಕುಡಿಬೇಕು ಅಂತ. ಪೈಜಾಮ ಇದೆ, ಬನಿಯನ್ನಲ್ಲಿದ್ದಾರೆ, ಜೇಬಲ್ಲಿ ಒಂದು 2 ರೂಪಾಯಿ ಹಾಕ್ಕೊಂಡ್ರು, ಚಪ್ಪಲಿ ಹಾಕ್ಕೊಂಡು ಕೆಳಗಡೆ ಹೋದರು. ಟ್ರೈನ್ ಬಂದು ಎಷ್ಟೊತ್ತಾಗಿದೆ ಗೊತ್ತಿಲ್ಲ ಅವ್ರಿಗೆ. ಟೀ ತೊಗೊಳ್ಳೋ ಹೊತ್ತಿಗೆ ಟ್ರೈನ್ ಹೊರಟುಬಿಡ್ತು. ಓಹೋ ಟ್ರೈನ್ ಬಂದರು, ಟ್ರೈನ್ ಹೋಗೇ ಬಿಡ್ತು. ಇವ್ರಿಗೆ ಭಾಳ ಮುಜುಗರ ಅಂದರೆ ಬರೀ ಬನಿಯನ್ನು ಪೈಜಾಮಲ್ಲಿ ಇದ್ದಾರೆ. ಮುಂದಿನ ಪ್ರೋಗ್ರಾಮ್ ಚೀಫ್ ಗೆಸ್ಟ್ ಇವರಲ್ಲಿ ಹೋಗಬೇಕು. ಸೂಟ್ ಕೇಸ್ ಎಲ್ಲ ಟ್ರೈನ್ನಲ್ಲಿದೆ. ಏನು ಮಾಡೋದು? ಓಹೋ ಒಂದು ಕೈ ಮಾಡಿ ನಿಂತ್ಕೊಂಬಿಟ್ರು. ಆಶ್ಚರ್ಯ ಅಂದರೆ ಆಶ್ಚರ್ಯ, ಟ್ರೈನ್ ಹಿಂದೆ ಬರೋಕ್ಕೆ ಶುರು ಆಯ್ತಂತೆ. ರಿವರ್ಸ್ ಬಂತು. ಇವ್ರಿಗೆ ಆಶ್ಚರ್ಯ, ಟ್ರೈನ್ ಹಿಂದೆ ಬರ್ತದ? ಟ್ರೈನ್ ಬಂದು ಪ್ಲ್ಯಾಟ್ಫಾರ್ಮಿಗೆ ಬಂತು. ಕಡೆಗೆ ಗಾರ್ಡ್ ಕಂಪಾರ್ಟ್ಮೆಂಟ್ ಇರ್ತಲ್ಲ, ಒಂದು ಗಾರ್ಡ್ ಅಂತ ಇರ್ತಾನೆ, ಅವನು ಹಾರ್ಕೊಂಡ ಪ್ಲ್ಯಾಟ್ಫಾರ್ಮ್ ಮೇಲೆ. ಓಡಿ ಬಂದು ಇವ್ರು ಕಾಲು ಮುಟ್ಟು ನಮಸ್ಕಾರ ಮಾಡಿ, ಗೋಕಾಕ್ ಸರ್ ನಮಸ್ಕಾರ ಸರ್ ಅಂದ. ನಾನು ಗಾರ್ಡ್ ಸರ್ ಟ್ರೈನಿಂದು, ನಿಮ್ಮನ್ನು ನೋಡಿದೆ ಸರ್, ಅಂದ್ಕೊಂಡೆ ಬಹುಶಃ ನೀವು ಮಿಸ್ ಆಗಿರ್ಬೇಕು ನಿಮಗೆ, ಅದಕ್ಕೆ ವಾಪಸ್ ತಂದೆ ಟ್ರೈನು. ನೀನು ಯಾರು ಅಂತ ಕೇಳಿದ್ರು. ನನ್ನ ಹೆಸರು ಮೆನೇಜರ್ಸ್ ಅಂತ ಸರ್ ಅಂದ್ಬಿಟ್ಟು ಮುಂದೆ ಹೇಳ್ತಾನೋ, ಸರ್ ನಾನು ಡಿಬಾರ್ ಮಾಡಿದ್ರಿ ಸರ್, ನೀವು ಪರೀಕ್ಷೆಯಲ್ಲಿ ಕಾಪಿ ಮಾಡಿದ್ದೆ ಅಂತ ಡಿಬಾರ್ ಮಾಡಿದ್ರಿ ಸರ್. ಅಲ್ಲೋ ಡಿಬಾರ್ ಮಾಡಿದ್ರೆ ಟ್ರೈನ್ ಯಾಕೆ ವಾಪಸ್ ಕರ್ಕೊಂಬಂದು ಅಂತ ಕೇಳಿದ್ರು ಅಂತಿವರು. ಸರ್ ನಾನು 3 ವರ್ಷ ಮಾಡಿದ್ರು ಸರ್, ನೀವು ಕಮ್ಮಿ ಮಾಡಿ 1 ವರ್ಷ ಮಾಡಿದ್ರಿ ಸರ್. ನಾನು BA ಮಾಡಿ ಈಗ ಗಾರ್ಡ್ ಆಗಿದ್ದೀನಿ ಸರ್, ನಿಮ್ಮ ಕೃಪೆ ಸರ್ ಅಂತಂದ. ಅದಕ್ಕೆ ಜಿ ವಿ ಕುಲಕರ್ಣಿ ಹೇಳ್ತಾಯಿದ್ರು, ಒಳ್ಳೆ ಮೇಷ್ಟ್ರು ಇದ್ದರೆ ಹುಡುಗರಿಗೆ ಕ್ಲಾಸಲ್ಲಿ ಸಂಭ್ರಮ ಇರುತ್ತೆ, ಖುಷಿ ಇರುತ್ತೆ, ಜ್ಞಾನ ಬರುತ್ತೆ, ಅಷ್ಟೇ ಅಲ್ಲದೆ ಟ್ರೈನ್ ಕೂಡ ವಾಪಸ್ ಬರುತ್ತೆ ಅಂತ. ಅದಕ್ಕೆ ಮುಂದುವರಿಸಿ ನಾನು ಒಂದು ಲೇಖನ ಬರೆದಿದ್ದೆ ಮುಂದೆ. ನಾನು ಸುಮಾರು ಜನ ಏನಲ್ಲ 52 ವರ್ಷದಲ್ಲಿ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇರ್ತಾರೆ. ಈಗ ತನ್ನ ಆಶಾದೇವಿ ಇದ್ಲು ಹುಡುಗಿ, ನನ್ನ ಸ್ಟೂಡೆಂಟ್ ಆಗಿದ್ದವರು. ನಾನು ಬೈಲಹೊಂಗಲಕ್ಕೆ ಹೋಗಿದ್ದೆ ಒಂದು ಸಲ. ಮಳೆಗಾಲ, ವಿಪರೀತ ಮಳೆ ಬಂದುಬಿಡ್ತು. ಬೈಲಹೊಂಗಲಿಂದ ಬಂದು ಹುಬ್ಬಳ್ಳಿಗೆ ಬಂದು ಏರ್ಪೋರ್ಟ್ ಫ್ಲೈಟ್ ಹತ್ತಬೇಕು. ನಾನು 7:15 ಫ್ಲೈಟ್, ಬರಲೇಬೇಕು ನಾನು ರಾತ್ರಿ. ಮರುದಿವಸ ಬೆಳಗ್ಗೆ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಬೇಕು. ಮಳೆ ಅಂದರೆ ಕುಂಭದ್ರೋಣ ಅದು. ದಾರಿಯಲ್ಲಿ ಒಂದು ಲಾರಿ ಅಡ್ಡ ಸರ್ಕೊಂಡು ನಿಂತ್ಕೊಂಡ್ಬಿಡ್ತು. ಏನಾದರೂ ಕೆಲಸ ಆಗ್ತಾಯಿಲ್ಲ, ಮೈಲ್ಗಟ್ಟಲೆ ಟ್ರಾಫಿಕ್ ನಿಂತ್ಕೊಂಡ್ಬಿಡ್ತು. ನನ್ನ ಆಫೀಸಿಂದ ಒಂದೇ ಸಮ ಫೋನ್ ನನಗೆ, ಸರ್ 7:15 ಫ್ಲೈಟು ಸರ್, 7 ಗಂಟೆಗೆ ನೀವು ಏರ್ಪೋರ್ಟ್ ಮುಟ್ಟಲೇಬೇಕು, ಮುಟ್ಟದೆ ಹೋದರೆ ನಿಮ್ಮ ಟಿಕೆಟ್ ಕ್ಯಾನ್ಸಲ್ ಆಗೋಗುತ್ತೆ ಅಂತ. ನಾನು ಏನು ಮಾಡಲಿ, ಆಗುತ್ತಲ್ಲಿ ಗೊತ್ತಿಲ್ಲ, ಟ್ರೈ ಮಾಡ್ತಿದ್ದೀನಿ, ಆ ನಂಬರ್ ಕೊಡಮ್ಮ ಕೌಂಟ್ರದ್ದು ಅಂತ ಹೇಳಿದೆ. ಏರ್ಪೋರ್ಟ್ ಕೌಂಟರ್ ನಂಬರ್ ತೊಗೊಂಡು ಫೋನ್ ಮಾಡಿದೆ. ಅವನು ಅಗ್ದಿ ಬ್ಲಂಟಾಗಿ ಹೇಳ್ದ, ಸರ್ ಹಾಗೆಲ್ಲ ಮಾಡೋಕ್ಕಾಗಲ್ಲ, ನಾನು ಇನ್ನು 15 ನಿಮಿಷ ಅವಕಾಶ ಕೊಡ್ತೀನಪ್ಪ, ನನ್ನ ಕಡೆ ಲಗೇಜ್ ಏನೂ ಇಲ್ಲ, ಚೆಕ್-ಇನ್ ಬ್ಯಾಗ್ ಏನಿಲ್ಲ, ಸೀದಾ ಬಂದುಬಿಡ್ತೀನಿ, 15 ನಿಮಿಷ ಕೊಟ್ಟರೆ ಸಾಕು, 7:15 7:20 ಒಳಗೆ ಬಂದುಬಿಡ್ತೀನಿ. ಸರ್ ಏನು ತಮಾಷೆ ಮಾಡ್ತೀರಾ ಅಂದವನು. ವಿಂಡೋ ಕ್ಲೋಸಸ್ ಆ್ಯಟ್ 45 ಮಿನಿಟ್ಸ್ ಬಿಫೋರ್ ಫ್ಲೈಯಿಂಗ್, ನಿಮಗೋಸ್ಕರ 7 o'clock ಕ್ಲೋಸ್ ಮಾಡ್ತೀನಿ ನಾನು, 7 ಬಂದರೆ ಬರಲೇಬೇಡಿ ನೀವು ಅಂದ. ಇನ್ನೇನು ಮಾಡೋದು? ನನ್ನ ಮೊಬೈಲ್ ಒಂದು SMS ಕಳಿಸಿದೆ, ನಾನು ಇವತ್ತು ಫ್ಲೈಟ್ ಹಿಡಿಲೇಬೇಕು, ಅವಶ್ಯಕತೆ ಇದೆ, ಬಟ್ ಐ ಕಾಂಟ್ ರೀಚ್ ಅಟ್ 7 o'clock.
ವಿಲ್ ಇಟ್ ಬಿ ಓಕೆ ಇಫ್ ಐ ರೀಚ್ ಬೈ 7:50 ನಾ 7:20 ಅಂತ ಕಳಿಸಿದೆ, SMS ಕಳಿಸಿದೆ. ಒಂದೇ ನಿಮಿಷಕ್ಕೆ ಉತ್ತರ ಬಂತು SMS-ಅಲ್ಲಿ, ಸರ್ ಫ್ಲೈಟ್ ವಿಲ್ ನಾಟ್ ಟೇಕ್ ಆಫ್ ಟಿಲ್ ಯು ಗೋ ಟು ದ ಏರ್ಪೋರ್ಟ್, ಗೋ ಲೀಜರ್ಲಿ, ಡೋಂಟ್ ಟೇಕ್ ರಿಸ್ಕ್ಸ್ ಅಂದ. ನಾನು ಏರ್ಪೋರ್ಟ್ ಮುಟ್ಟಿದಾಗ 7:20 ಆಗಿತ್ತು. ತಮಾಷೆ ಏನಂದರೆ, ಯಾವ ಹುಡುಗ ನನಗೆ ಬೈದಿದ್ನಲ್ಲ 7 ಗಂಟೆ ಮೇಲೆ ಬರಲೇಬೇಡಿ ಅಂತಿದ್ನಲ್ಲ, ಬೊಕ್ಕೆ ಹಿಡ್ಕೊಂಡು ನಿಂತಿದ್ದ. ನಾನು ಕರ್ಕೊಂಡು ಒಳಗಡೆ ಹೋದ, ಡೈರೆಕ್ಟ್ಲಿ ಫ್ಲೈಟಿಗೆ ಹೋದ್ವಿ, ಕೂಡಿಸಿದ್ರು. ಒಳಗೆ ನಮ್ಮ ಯಾರು ಹೆಗಡೆಯವರಿದ್ದು, ಅನಂತಕುಮಾರ್ ಹೆಗಡೆ, ರಮೇಶ್ ಜಿಗಜಿಣಿಗೆಲ್ಲ ಒಳಗೆ ಕೂತಿದ್ದಾರೆ, ರಾಜಕಾರಣಿಗಳು ಕೂತಿದ್ರು. ಏನು ರೀ ನಿಮಗೋಸ್ಕರ ಕಾಯ್ಬೇಕಾ ನಾವು ಅಂತ ತಮಾಷೆ ಮಾಡಿ, ಪರಿಚಯದವರು ಕೊಡ್ಬೇಕು, ನಾನು ನಿಮಗೋಸ್ಕರ 5 ವರ್ಷ ಕಾದಿದ್ದೀವಿ, ಸುಮ್ಮನೆ ಕೊಡ್ರಿ ಅಂತ ಹೇಳಿ. ಆಮೇಲೆ ಫ್ಲೈಟ್ ಏನು ಲೇಟ್ ಆಗಲಿಲ್ಲ, ಅದು ನಾನು ಎಂಟ್ರಿ ಆದದ್ದು ಲೇಟ್ 7:20ಗೆ. ಹೇಗಾಯಿತು ಇದು? ಆ ಏರ್ವೇಸ್ ಚೇರ್ಮನ್ ನನ್ನ ಸ್ಟೂಡೆಂಟ್ ಆಗಿದ್ದು, ಅವ್ನಿಗೊಂದು ಮೆಸೇಜ್ ಕಳಿಸಿದ್ದೆ, ನೋಡಪ್ಪ ಹಿಂಗಿದೆ, ನನಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಐ ಹ್ಯಾವ್ ಟು ಗೋ ಟು ಬ್ಯಾಂಗ್ಳೂರ್ ಅಂತ. ವಿದಿನ್ 1 minute ಈ ಸೆಂಟ್ ಎ ಮೆಸೇಜ್ ಟು ಮೀ ದಟ್ ಡೋಂಟ್ ವರಿ ಸರ್, ಫ್ಲೈಟ್ ವಿಲ್ ನಾಟ್ ಟೇಕ್ ಆಫ್ ಟಿಲ್ ಯು ಗೋ. ಅಲ್ಲಿ ಹೋದಾಗ ರಿಸೆಪ್ಷನಲ್ಲಿ ಬೊಕ್ಕೆ ಕೊಡೋಕೆ ಹೇಳಿದ್ದಾನೆ, ಅಲ್ಲಿ ಫೋನ್ ಮಾಡಿ ಸೀದಾ ಹೋದೆ ನಾನು. ಅದು ನಾನು ಬರೆದೆ, ಇಫ್ ಯು ಆರ್ ಎ ಗುಡ್ ಟೀಚರ್, ಕ್ಲಾಸ್ ವಿಲ್ ಬಿ ಎಕ್ಸೈಟಿಂಗ್, enjoyable, there is a lot of information and knowledge, you can bring the train back and also delay the flight ಅಂತ, also delay the flight. ಇದೆಲ್ಲ ಗೋಕಾಕರ ಅಭಿನವ. ನನಗೆ ಹೆಚ್ಚು ಮಾತಾಡೋದು ಅವಶ್ಯಕತೆ ಇಲ್ಲ ಇವತ್ತು, ಓನ್ಲಿ ಕೃತಜ್ಞತೆ ಮಾತುಗಳನ್ನು ಮಾತ್ರ ಹೇಳಬೇಕು. ಒಂದು, ಈ ಪ್ರಶಸ್ತಿಗಳು ನಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತವೆ. ಗೋಕಾಕರ ಆಶೀರ್ವಾದ ಅಂದ್ಕೊಂಡಿದ್ದೇನೆ ನಾನು ಇದನ್ನು, ಈ ಪ್ರಶಸ್ತಿಯನ್ನು ನನ್ನ ಗೋಕಾಕರು ನನಗೆ ಕೊಟ್ಟಂಥ ಆಶೀರ್ವಾದ ಅಂತ. ಅವರ ನೆರಳಲ್ಲಿ, ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಇನ್ನೂ 4 ಹೆಜ್ಜೆ ನಾನು ನಡೆಯೋದಾದರೆ ಆ ಪ್ರಶಸ್ತಿಗೆ ನಾನು ಗೌರವ ಕೊಟ್ಟಂತಾಗತ್ತೆ. ಮತ್ತು ಮೊಯ್ಲಿಯವರು ಹೇಳಿದ ಹಾಗೆ ಇಲ್ಲೊಂದು ಕೋರ್ಸ್ ಮಾಡಿ ಅಂತ ಹೇಳಿದ್ದಾರೆ ಭಾರತೀಯ ವಿದ್ಯಾಭವನದಲ್ಲಿ. ಕೋರ್ಸಿಗೆ ಕಂಪ್ಲೀಟ್ ಮೆಟೀರಿಯಲ್ ರೆಡಿ ಇದೆ, ಫ್ಯಾಕಲ್ಟಿ ಕೂಡ ರೆಡಿ ಇದೆ. ಅದನ್ನು ಆಫರ್ ಮಾಡ್ತಿದ್ದೆ, ಡಿಪ್ಲೊಮಾ ಇನ್ ಕ್ರಿಯೇಟಿವ್ ಟೀಚಿಂಗ್ ಅಂತ ಆಫರ್ ಮಾಡ್ತಿದ್ದೆ. ನೀವು ನಂಬಲಿಕ್ಕಿಲ್ಲ ಸುರೇಶ್ ಅವರೇ, ಆ ಡಿಪ್ಲೊಮಾ ಕ್ರಿಯೇಟಿವ್ ಟೀಚಿಂಗಲ್ಲಿ ಎಷ್ಟು ಜನ ಮಕ್ಕಳು ಓದಿದ್ದಾರೋ ಎಲ್ಲರೂ ಪ್ರಿನ್ಸಿಪಾಲ್ ಆಗಿದ್ದಾರೆ, ಚೇರ್ಮನ್ ಆಗಿದ್ದಾರೆ, ಡೈರೆಕ್ಟ್ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದಾರೆ, ಎಲ್ಲರೂ ಒಬ್ಬರು ಬಿಟ್ಟಿಲ್ಲ, ಎಲ್ಲರೂ ಆಗಿದ್ದಾರೆ. ಆ ಥರ ಸಂಸ್ಥೆ ಕಟ್ಟೋದು. ಗಣೇಶ್ ಅವ್ರು ಬಂದು ಪಾಠ ಮಾಡ್ತಿದ್ರು, ಕೋರ್ಸ್ ಮಾಡ್ತಿದ್ರು. ಮೊಯ್ಲಿಯವ್ರು ಖುಷಿ ಆಗುತ್ತೆ. ಆ ಕೋರ್ಸಲ್ಲಿ ಒಂದು ಇಂಡಿಪೆಂಡೆಂಟ್ ಪೇಪರ್ ಇರೋದು ಹ್ಯೂಮನ್ ವ್ಯಾಲ್ಯೂಸ್ ಇನ್ ಟೀಚಿಂಗ್ ಅಂತ, ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅದು. ನಾವು ಮಕ್ಕಳಿಗೆ ಟೀಚರ್ಗೆ ಹೇಳ್ತೀವಿ, ನೀವು ಮೌಲ್ಯಗಳನ್ನು ಬಾಯಿ ಬಿಟ್ಟು ಹೇಳಬೇಡಿ, ನಡೆದು ತೋರಿಸಿ. ಅದನ್ನು ಮೌಲ್ಯಗಳನ್ನು ಪಾಠ ಮಾಡೋಕ್ಕಾಗೋಲ್ಲ, ನಡೆದೇ ತೋರಿಸ್ಬೇಕು. ಯಾವ ಶಿಕ್ಷಕ ಮೌಲ್ಯಗಳ ಬಗ್ಗೆ ಪಾಠ ಮಾಡ್ತಾನೋ ಹಾಗೆ ಬದುಕಬೇಕಾಗತ್ತೆ, ಬದುಕಿದಾಗ ಹೆಚ್ಚು ಪರಿಣಾಮಕಾರಿ ಆಗ್ತದೆ ಅನ್ನೋದನ್ನು. ಅದಕ್ಕೆ ನನ್ನಿಂದ ಏನಾಗಬೇಕು ಅದನ್ನು ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರ ಕರುಣೆ, ನಾನು ಹೇಳಿದ್ನಲ್ಲ, ನಾನು ಐ ಆಮ್ ಎ ಸ್ಪೆಕ್ ಆಫ್ ದಿ ಮೈಕ್ರೋಸ್ಕೋಪಿಕ್ ಡಸ್ಟ್ ಇನ್ ದಿ ವಾಸ್ಟ್ ಇಮ್ಮೆನ್ಸಿಟಿ ಆಫ್ ಸ್ಪೇಸ್, ಬಟ್ ದಿ ಬ್ಲೆಸ್ಸಿಂಗ್ಸ್ ಆಫ್ ಆಲ್ಮೈಟಿ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಆಫ್ ಮೈ ಟೀಚರ್ಸ್, I don't say achievement, I come to this stage, but the desire to do much more is always there in me. And this award, ಪ್ರಶಸ್ತಿ ಏನಿದೆ, ಇನ್ನೊಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಉತ್ಸಾಹ ತುಂಬುತ್ತದೆ ಅಂತ ಹೇಳ್ತಾ, ತಮ್ಮೆಲ್ಲ ಕೃಪೆಗೆ ನಾನು ಕೃತಜ್ಞತನಾಗಿದ್ದೀನಿ ಅಂತ ಹೇಳಿ ಮಾತು ಮುಗಿಸ್ತೇನೆ.